ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರ, ಇದೀಗ ಮತ್ತೆ ಕಾಶ್ಮೀರಿ ಪಂಡಿತರ ಮೇಲೆ ಉಗ್ರರ ಕಣ್ಣು ನೆಟ್ಟಿದೆ. ಎಲ್ಲ ಮನೆಗಳಿಗೂ ಇದೀಗ ಒಂದಷ್ಟು ಸೂಚನೆ ಕೂಡ ಇದೀಗ ರವಾನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಈ ಕಾಶ್ಮೀರಿ ಪಂಡಿತ ಸರ್ಕಾರಿ ಉದ್ಯೋಗಿಗಳಿಗೆ ಆನ್ಲೈನ್ ಬೆದರಿಕೆ ಪತ್ರಗಳು ಸಹ ಇದೀಗ ಬರ್ತಾ ಇರುವಂಥದ್ದು. ಇನ್ನು ಕಣಿವೆಯಲ್ಲಿ ಅವರನ್ನ ಮನೆಗಳಲ್ಲೇ ಇರುವಂತೆ ಇದೀಗ ಮೌಖಿಕವಾಗಿ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಯುನೈಟೆಡ್ ಲಿಬರೇಷನ್ ಕೌನ್ಸಿಲ್ ಹೆಸರಿನ ಸಂಘಟನೆಯಿಂದ ಬಂದಂತಹ ಪತ್ರಗಳು ಭಯವನ್ನ ಹುಟ್ಟಿಸ್ತಾ ಇವೆ. 2022ರ ದಾಳಿಗಳ ನಂತರ ವರ್ಗಾವಣೆಗಾಗಿ ಪ್ರತಿಭಟಿಸುತ್ತಿದ್ದಂತಹ ನೌಕರರಲ್ಲಿ ಇದೀಗ ಮತ್ತೊಮ್ಮೆ ಹಳೆಯ ಭೀತಿ ಮರಿಗಳಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಅವರ ಭದ್ರತೆ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಗಂಭೀರ ಕಾಳಜಿಗಳನ್ನ ಹುಟ್ಟುಹಾಕ್ತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ನಾನು ತಿಳಿಸ್ಕೊಟ್ಟೆ, ಕಾಶ್ಮೀರ ಕಣಿವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾಶ್ಮೀರಿ ಪಂಡಿತ ಸರ್ಕಾರಿ ಉದ್ಯೋಗಿಗಳಿಗೆ ಇದೀಗ ಆನ್ಲೈನ್ ಮೂಲಕ ಬೆದರಿಕೆ ಪತ್ರ ಬಂದಂತಹ ಹಿನ್ನೆಲೆ ಅವರನ್ನ ಮನೆಗಳಲ್ಲೇ ಇರೋದಕ್ಕೆ ಇದೀಗ ಅದೇ ರೀತಿಯಾಗಿ ಜಾಗರೂಕತೆಯಿಂದ ಇರೋದಕ್ಕೆ ಮೌಖಿಕವಾಗಿ ಸೂಚನೆಯನ್ನು ನೀಡಲಾಗಿದೆ. ಬೆದರಿಕೆ ಪತ್ರದಲ್ಲಿ ಕೆಲ ಸರ್ಕಾರಿ ನೌಕರರ ಹೆಸರುಗಳನ್ನ ಉಲ್ಲೇಖಿಸಿ ನಿಮ್ಮ ನಡವಳಿಕೆಯನ್ನ ತಿದ್ದುಕೊಳ್ಳಿ ಅಂತ ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು. ಇನ್ನು ಯುನೈಟೆಡ್ ಲಿಬರೇಷನ್ ಕೌನ್ಸಿಲ್ ಈ ಹೆಸರಿನ ಸಂಘಟನೆ ಒಂದು ಈ ಬೆದರಿಕೆ ಪತ್ರವನ್ನ ಆನ್ಲೈನ್ ನಲ್ಲಿ ಹಂಚಿಕೊಂಡಿರುವಂಥದ್ದು. ಈ ಸಂಘಟನೆಯು ಜುಲೈ ತಿಂಗಳಿನಲ್ಲಿ ಅದೇ ರೀತಿಯಾಗಿ ನಡೆಯುವಂಥದ್ದು. ಇನ್ನು ಪೋಸ್ಟರ್ ಮೂಲಕ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಇನ್ನು ಇದು ನಿಷೇಧಿತ ಲಷ್ಕರ್ ಉಗ್ರ ಸಂಘಟನೆಯ ಗುಂಪು ಇರಬಹುದು ಅನ್ನುವಂಥ ಒಂದಷ್ಟು ಯೋಜನೆ ಸಹ, ಒಂದಷ್ಟು ಊಹಾಪೋಹ ಸಹ ಇದೀಗ ಪೊಲೀಸರಿಗೆ ಬಂದಿರುವಂಥದ್ದು. ಇನ್ನು ಪತ್ರದಲ್ಲಿ ಕಂದಾಯ ಇಲಾಖೆ ಹಾಗೂ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾಶ್ಮೀರಿ ಪಂಡಿತ ಉದ್ಯೋಗಿಗಳ ಹೆಸರುಗಳು ಮತ್ತು ವಿವರಗಳನ್ನು ಉಲ್ಲೇಖಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಈ ಪತ್ರದ ಸತ್ಯ ಮತ್ತೆ ಸತ್ಯತೆಯನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸರ್ಕಾರದಿಂದ ಯಾವುದೇ ಅಧಿಕೃತ ಲಿಖಿತ ರಜಾ ಆದೇಶವನ್ನ ಇನ್ನೂ ಸಹ ಕೊಟ್ಟಿಲ್ಲ, ಅದು ಸಹ ಇನ್ನು ಹೊರಬಿದ್ದಿಲ್ಲ. ಇನ್ನು ಕಂದಾಯ ಇಲಾಖೆ ಮತ್ತು ಶಾಲೆಗಳಲ್ಲಿರುವಂತಹ ಕಾಶ್ಮೀರಿ ಪಂಡಿತ ನೌಕರರನ್ನ ಸುರಕ್ಷಿತ ಸ್ಥಳಗಳಿಗೆ ಹೋಗೋದಕ್ಕೂ ಸಹ ಈಗಾಗಲೇ ಹೇಳಿರುವಂಥದ್ದು. ಇನ್ನು ಮನೆಗಳಲ್ಲಿ ಉಳ್ಕೊಳ್ಳಿ, ಯಾವುದೇ ರೀತಿ ಸಹ ಹೊರಗಡೆ ಬರಬೇಡಿ ಅಂತ ಈಗಾಗಲೇ ಮೌಖಿಕವಾಗಿ ತಿಳಿಸಲಾಗಿದೆ. ಇನ್ನು ಶಾಲೆಯ ನಿರ್ದೇಶಕರಾದಂತಹ ನಸೀರ್ ಅಹಮದ್ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿರುವಂಥದ್ದು. ನಾವು ಯಾವುದೇ ನೌಕರರಿಗೆ ರಜೆ ಪಡೆಯಲು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಲು ಅಧಿಕೃತವಾಗಿ ಹೇಳಿಲ್ಲ. ಎಲ್ಲ ಉದ್ಯೋಗಿಗಳು ಕರ್ತವ್ಯಕ್ಕೆ ಬರ್ತಾ ಇದ್ದಾರೆ ಎಂದಿದ್ದಾರೆ. ಅದೇ ರೀತಿಯಾಗಿ ಬೆದರಿಕೆ ಪತ್ರದಲ್ಲಿ ಹೆಸರಿಸಲಾದಂತಹ ನೌಕರಿಗೆ ಆಗಸ್ಟ್ 20ರವರೆಗೆ ಅತ್ಯಂತ ಜಾಗರೂಕರಾಗಿರಲು ಮತ್ತು ಕೆಲಸದ ಸ್ಥಳದಿಂದ ದೂರವಿರಲು ಈಗಾಗಲೇ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಕಣಿವೆಯಲ್ಲಿ ಪ್ರಧಾನಮಂತ್ರಿಗಳ ವಿಶೇಷ ಪುನರ್ವಸತಿ ಪ್ಯಾಕೇಜ್ ಅಡಿಯಲ್ಲಿ ಸುಮಾರು 9,000 ನೌಕರರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಅಲ್ಲಿನ PM ಪ್ಯಾಕೇಜ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷ ಸನಿ ರೈನ್ ಮಾತನಾಡಿ, ಇದೀಗ ಪೋಸ್ಟರ್ಗಳು ಬಂದ ನಂತರ ನಮ್ಮನ್ನ ಮನೆಯಲ್ಲೇ ಇರುವಂತೆ ಹೇಳಲಾಗ್ತಾ ಇದೆ. ಆದರೆ ಮನೆಯಲ್ಲೇ ಕುಳಿತುಕೊಳ್ಳೋದು ನಮ್ಮ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವಲ್ಲ. ನಮಗೂ ಸಾಮಾಜಿಕ ಜೀವನವಿದೆ, ಔಷಧಿ ಮತ್ತು ದಿನಸಿ ತರಲು ನಾವು ಹೊರಗೆ ಹೋಗಲೇಬೇಕಾಗುತ್ತೆ ಅಂತ ಇದೀಗ ಒಂದಷ್ಟು ಕಳವಳವನ್ನ ವ್ಯಕ್ತಪಡಿಸಿರುವಂಥದ್ದು. ಇನ್ನು 2022ರಲ್ಲಿ ಕಣಿವೆಯಲ್ಲಿ ನಡೆದಂತಹ ಸರಣಿ ಉಗ್ರರ ದಾಳಿಗಳಲ್ಲಿ 5 ಕಾಶ್ಮೀರಿ ಪಂಡಿತ ಉದ್ಯೋಗಿಗಳು ಮೃತವನ್ನ ಪಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಕಣಿವೆಯಿಂದ ಹೊರಗೆ ವರ್ಗಾವಣೆ ಮಾಡುವಂತೆ ನೌಕರರು ಇದೀಗ ದೀರ್ಘಕಾಲದ ಭಾರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಮತ್ತೆ ಬೆದರಿಕೆ ಪತ್ರ ಬಂದಿರೋದು ಉದ್ಯೋಗಿಗಳಲ್ಲಿ ಎಲ್ಲೋ ಒಂದ್ ಕಡೆ ಹಳೆಯ ಭೀತಿಯನ್ನ ಮತ್ತೊಮ್ಮೆ ಮರುಗಳಿಸುವಂತೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಯಾವುದೋ ಒಂದು ಸಂಘಟನೆಯಿಂದ ಬಂದಂತಹ ಒಂದು ಬೆದರಿಕೆಯ ಪತ್ರದಿಂದ ಎಲ್ಲರೂ ಸಹ ಗಾಬರಿ ಪಟ್ಟಿರುವಂಥದ್ದು. ಅದೇ ರೀತಿಯಾಗಿ ಆಗಸ್ಟ್ 20ರವರೆಗೆ ಯಾರು ಸಹ ಕೆಲಸ ಮಾಡುವಂತಹ ಸ್ಥಳಕ್ಕೆ ಬರುವಂತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ಕುರಿತು ಯಾವೆಲ್ಲ ರೀತಿಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್.